ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಸದ್ಯ ಮತದಾರರು ತಮ್ಮ ಮತದಾನವನ್ನ ಮಾಡ್ತಾ ಇದ್ದಾರೆ. ಹಾಗೆ ದುನಿಯಾ ವಿಜಯ್ ಅವರು ಕೂಡ, ನಟ ದುನಿಯಾ ವಿಜಯ್ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮತದಾನ ಮಾಡಿ ಬಂದಿದ್ದೀರಾ, ಜನರಿಗೆ ಏನ್ ಹೇಳ್ತೀರಾ ಸರ್? ಎಲ್ಲರೂ ಮತದಾನ ಮಾಡಿ, ಮನೆಯಲ್ಲೇ ಕೂರ್ಬೇಡಿ. ಪಾಪ ಎಲ್ಲ ವಯಸ್ಸಾದವರು ಬಂದು ವೋಟ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಮನೇಲಿರುವಂತ ಯಂಗ್ಸ್ಟರ್ಸ್, ಯೂತ್ಸ್ ಯಾರಿದ್ದೀರಾ, ದಯಮಾಡಿ ಬಂದು ಹೊರಗಡೆ ವೋಟ್ ಮಾಡಿ, ಮನೇಲಿ ಕೂರ್ಬೇಡಿ ದಯವಿಟ್ಟು ಅಂತ. ಸರ್, ಯೂತ್ಸ್ ಅಂತ ಹೇಳ್ತಾ ಇದ್ರಿ. ಬೆಳಗ್ಗೆಯಿಂದ ಪ್ರಾಬ್ಲಮ್ ಒಂದು 7 ಗಂಟೆಯಿಂದ ನಾನು ಇಲ್ಲೇ ಇದ್ದೆ. ಗಮನಿಸಿದ್ರೆ ಹಿರಿಯ ನಾಗರಿಕರಾಗ್ಲಿ ಅಥವಾ ವಿಶೇಷ ಚೇತನರಾಗ್ಲಿ, 90 ವರ್ಷ ಮೇಲ್ಪಟ್ಟವರಾಗ್ಲಿ, ಅವರೆಲ್ಲರೂ ಇದ್ರು. ಆದ್ರೆ ಯೂತ್ ಸಂಖ್ಯೆ ಎಲ್ಲೋ ಒಂದ್ ಕಡೆ ಕಡಿಮೆ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ರಿಕ್ವೆಸ್ಟ್ ಮಾಡ್ಕೋತೀವಿ ನಾವು. ಅಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ಚುನಾವಣೆನ. ನಿಮ್ಮ ಹಕ್ಕು ಅದು ಯಾವತ್ತಿದ್ರು. ಯಾಕಂದ್ರೆ ಈಗ ನೀವು ಎಚ್ಚೆತ್ಕೊಂಡು ಸರಿ ವೋಟ್ ಮಾಡದೆ ಹೋದ್ರೆ ನಾಳೆ ದಿವಸ ನಿಮ್ಗೆ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಪ್ರತಿಯೊಂದನ್ನು ನೀವೇ ಫೇಸ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ನಿಮ್ಮ ಮತನ ನೀವು ಬಿಟ್ಕೊಡ್ಬೇಡಿ, ಚಲಾಯಿಸಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಆಗೋ MP ಇಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಯಾವ ತರಹದ ಕೆಲಸಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಡೆವಲಪ್ಮೆಂಟ್ ಅಷ್ಟೇ. ಯಾವಾಗಲೂ ಏನೇನ್ ಕಡಿಮೆ ಇದೆಯೋ ಅದನ್ನೆಲ್ಲವೂ ತುಂಬಿಸಿ ಸರಿ ಮಾಡಿಕೊಡಿ. ಸ್ಪೆಷಲಿ ಎಲ್ಲಾ ಏರಿಯಾಲ್ಲೂ ತುಂಬಾ ಲೋವರ್ ಮಿಡ್ಲ್ ಕ್ಲಾಸ್ ಜನ ಇರ್ತಾರೆ, ಬಡವರು ಇರ್ತಾರೆ, ಅಲ್ಲೆಲ್ಲೋ ತೀರಾ ಕಷ್ಟದಲ್ಲಿರೋರು ಇರ್ತಾರೆ. ಅವ್ರಿಗೆ ಅನುಕೂಲ ಮಾಡಿಕೊಡಿ ದಯಮಾಡಿ. ಯಾರು ಬಂದರೂ ಅಷ್ಟೇನೆ, ಯಾರು ಬಂದ್ರೂ ಒಂದು ಪರ ಒಂದು ವಿರೋಧ ಇರಲೇಬೇಕಾಗತ್ತೆ. ನೀವು ಯಾರೇ ಬನ್ನಿ, ಬಡವರಿಗೆ ಅನುಕೂಲ ಮಾಡಿಕೊಡಿ ಅಷ್ಟೇ. ಯಾಕೆಂದ್ರೆ ಇಷ್ಟು ವರ್ಷ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿ, ಇಷ್ಟು ಚುನಾವಣೆಗಳಾಗಿ, ಇನ್ನೂ ನಮ್ಮಲ್ಲಿ ಏನ್ ಹೇಳ್ತಾರೆ, ಲೈಕ್ ಅನಾನುಕೂಲತೆ ಅಂತಾರಲ್ಲ, ಕೆಲವರಿಗೆ ಕೆಲವು ಫೆಸಿಲಿಟೀಸ್ ಇಲ್ಲ. ಅದನ್ನ ಕೊಟ್ರೆ ಸಾಕು ನಮಗೆ. ಸರ್, ರೀಸೆಂಟ್ ಆಗಿ ನೀವು ಒಂದು ಪಾದಯಾತ್ರೆ ಮಾಡಿದ್ರಿ. ಅದರ ಉದ್ದೇಶ ಏನ್ ಸರ್? ನಿಮಗೆ ಯಾಕೆ ಆ ಥಾಟ್ ಬಂದು ನಾನು ಪಾದಯಾತ್ರೆ ಮಾಡಬೇಕು ಅಂತ? ನಾನು ಆಲ್ಮೋಸ್ಟ್ ಪಾದಯಾತ್ರೆ, ಈಗ ಹುಡುಗರು ಟ್ರಿಪ್ ಹೋಗ್ತೀರಿ, ಹಂಗೆ ಒಂದು ವಾಕಿಂಗ್ ಅಲ್ಲೂ ಕೂಡ ಒಂದು ಟ್ರಿಪ್ ಹೋಗಿ ಅಷ್ಟೇ. ಅಂದ್ರೆ ಕಾರು, ಬಸ್ಸು ಎಲ್ಲಾನು ಬಿಟ್ಟು ಕಾಲ್ನಡಿಗೆಯಲ್ಲೂ ಕೂಡ ಓಡಾಡಿ ಒಳ್ಳೇದು. ಆಮೇಲೆ ನೀವು ನಂಬಿರೋ ದೇವರಿಗೆ ನಡ್ಕೊಂಡು ಹೋಗಿ, ಒಂದೇನೋ ಬೇರೆ ಅನ್ಸುತ್ತೆ ಲೈಫ್ ಖಂಡಿತವಾಗ್ಲು ಅನ್ನೋ ಒಂದು ಆಸೆ. ಅವಧಿಯಲ್ಲಿ ನಿಮ್ ತಲೆಯಲ್ಲಿ ಏನೇನು ಓಡ್ತಿತ್ತು ಸರ್? ಆ ವಾಕ್ ಮಾಡೋ ಟೈಮ್ ಅಲ್ಲಿ ನಿಮ್ ಮೈಂಡ್ ಅಲ್ಲಿ ಏನೇನ್ ಬರ್ತಾ ಇತ್ತು ಸರ್? ಈಗ ನಮ್ಗೆ ಎಲ್ಲ ಏನ್ ಕೊಟ್ಟಿದಾರೋ ದೇವ್ರು ಕೊಟ್ಟಿದ್ದಾರೆ. ಆ ದೇವ್ರಿಗೆ ಸರೆಂಡರ್ ಆಗೋದಷ್ಟೇ. ಏನ್ ಕೊಟ್ಟಿದ್ರು ಅದು ನಂದಲ್ಲಪ್ಪ, ನಿಂದದು, ನಂದಿಷ್ಟೇ ಶಕ್ತಿ ಇರೋದು ನನ್ನ ಹತ್ರ ಅಂತ ನಡ್ಕೊಂಡು ಹೋಗೋದಷ್ಟೇ. ಸರ್, ನಿಮ್ಮ ಸಿನಿಮಾ ಅಪ್ಡೇಟ್ಗಾಗಿ ಜನ ವೈಟ್ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಆದಷ್ಟು ಜಲ್ದಿ ಇನ್ನೊಂದು 10 ರಿಂದ 15 ದಿವಸದೊಳಗಡೆ ಡೇಟ್ ಅನೌನ್ಸ್ ಮಾಡ್ತೀವಿ. ಇದಿಷ್ಟು ದುನಿಯಾ ವಿಜಯ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.